ನಿನಗ್ ಮಲ್ರಾಗ ಬರ, ನಿನಗ್ ಬರ್ಬಾರ್ದು ಬಂದು ಚಾಪಿ ಸುತ್ಕೊಂಡು ಹೋಗ. ಗುರುಗಳೇ ಹೆಂಗಿತ್ತು ನಂದು ಸೋಲೋ ಪರ್ಫಾರ್ಮೆನ್ಸು? ನೀವೇ ನನ್ನ ಆರಾಧ್ಯ ದೈವ. ಸರಸು ಸರಸು ಅಷ್ಟೇ ಅಲ್ಲ ಗುರುಗಳೇ? ಮುಗೀತು ಸರ್ಸೋ. ನಂದು ನಿಂದು ಗುರು ಶಿಷ್ಯ ಸಂಬಂಧ ಇವತ್ ಮುಗೀತು. ಗುರುದಕ್ಷಿಣೆಯಾಗಿ ನಿಂದ ಕಟ್ ಮಾಡ್ಬಿಟ್ಟು ಮಡಿಗೆ ಹೋಯ್ತಾ ಇರೋ. ಎಲ್ಲಾರು ಹಿಂದೆ ಸ್ಟಾರ್ ಇಟ್ಕೊಂಡ್ರೆ ನಿನ್ ಮುಂದೆನೆ ಸ್ಟಾರ್ ಇಟ್ಕೊಂಡ್ಬಿಟ್ಟಿದ್ಯಾ? ಇದೇ ನನ್ ಕ್ರಿಯೇಟಿವಿಟಿ ಸರ್. ನಿಮ್ಗೂ ಅನ್ನಿಸ್ತಾ ನಾನ್ ಕ್ರಿಯೇಟಿವಿಟಿ ಡೈರೆಕ್ಟರ್ ಅಂತ? ಯಾಕ ಏನಾಯ್ತು? ನಾನು ಇದ್ದೀನಲ್ವಾ ಅಂತ ಅರ್ಚನಾ ಜೋಯಿಸ್ ಹೇಳ್ದಾಗ ಇಂಚೇರಿ ಲೈಟು ಪಣ್ಕ 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 ಅಂತ ಅಂತಿತ್ತಲ್ಲ ಸರ್, ಆ ಲೈಟ್ ಆಪರೇಟ್ ಮಾಡ್ದವ್ ನಾನೇ ಸರ್. ಅದನ್ನ ನೋಡ್ಬಿಟ್ಟು ನಮ್ಮ ಯೂನಿಟ್ ಓನರ್ ಸುಚಿತಣ್ಣ ನನಗೆ ಬ್ರೈಟಿಂಗ್ ಸ್ಟಾರ್ ಅಂತ ಹೆಸರು ಕೊಟ್ಬಿಟ್ರು ಸರ್. ತೆರಿಕೆ ಊರು ಉದ್ಧಾರ ಮಾಡೋ ಪ್ರತಿಭೆಗಳನ್ನ ಕಾಲಡಿ ಹಾಕೊಂಡು ಯಾಕಣ ತೊಳಿತಾ ಇದೀಯಾ? ಹಳೆ ಬೇವರ್ಸಿ ನನ್ ಮಕ್ಳ ನನಗೆ ಉಚ್ಚಿಡ್ಸ ಕೊಟ್ಟಿದ್ದೀರಾ? ಅಪ್ಪಿ ಶಾಂತವಾಗಿರು. ಅದ್ಯಾಕೆ ಏನು ಏನೋ ಬಾರ್ಲ ಅಂತ ಇದ್ಯಾ? ನೀನ್ ಅಮಿಕೊಂಡಿರಪ್ಪ ಮಾತಾಡ್ತಾ ಇದ್ದೀನಿ ತಾನೆ. ಇನ್ನು ಎಳೆದಂತ ಭಾರಿ ಹಾರಾಡ್ತಾ ಇದ್ಯಾ? ಅಕ್ಕ ನೀನ್ ಎಷ್ಟು ನೆಕ್ಸ್ಟ್ ನಾನು ಹೇಳ ಇದು ಇದು ಈ ಡೈರೆಕ್ಟರ್ ಸ್ಪೆಷಲ್ ಅಂದ್ರೆ ಸರ್. ನೀನೇನ್ ಕಮ್ಮಿಲ್ಲ ಕಣೆ ಬಿತ್ರಿ. ಹಾಗೆ ಬಂದ್ಬಿಡ್ತಾಳ ನಂದೊಂದ್ ಎಲ್ಲಿಡ್ಲಿ ಅಂತ. ಬರ್ರಪ್ಪ ಬರ್ರಿ, ಬರ್ರವ್ವ ಬರ್ರಿ. ನನ್ ಕಷ್ಟ ಹೇಳಕ್ಕೆ ಯಾರು ಇಲ್ಲ ಅನ್ಕೊಂಡಿದ್ದೆ. ನನ್ ಕಷ್ಟ ಹೇಳ್ಕೊಳಕ್ಕೆ ಟಾಕಿ ಸಾಪ್ ಅವರು ಅವಕಾಶ ಕೊಟ್ಟವ್ರೆ. ಅವ್ರಿಗ್ ಮಾತ್ರ ಒಳ್ಳೇದಾಗ್ಲಿ. ಲೇ ಗಿರಿ ಗುಳ್ಳೆ ನರಿ, ನಿಂಗ್ ಮಾತ್ರ ಒಳ್ಳೇದಾಕಿಲ್ಲ ಕಣ್ಲ. ಅಯ್ಯೋ ಮನೆ ಹಾಳ್ ನನ್ನ ಮಗನೇ, ನಿನ್ನ ನಮ್ಮೂರಾಗೆ ನಮ್ಮೋಣಿಲಿ ಇಟ್ಕೊಂಡಿರೋದು ನಮ್ದೇ ತಪ್ಪು ಕಲ. ನಮ್ ಎಕ್ಕಡವ ನಾವೇ ತಕೊಂಡು ಪಟ 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 ಅಂತ ಬರ್ಕೋಬೇಕು. ನಿನ್ ಮನೆ ಹಾಳಾಗೋಗ, ನಿನಗ್ ಮಲ್ರಾಗ ಬರ, ನಿನಗ್ ಬರ್ಬಾರ್ದು ಬಂದು ಚಾಪಿ ಸುತ್ಕೊಂಡು ಹೋಗ. ಲೇ ಮಾಡೋದೆಲ್ಲ ಮಾಡ್ಬಿಟ್ಟು ಆರಾಮಾಗಿ ಮನೆ ಒಳಗ್ ಸೇರ್ಕೊಂಡಿದ್ಯಲ್ಲ. ಕಂಡೋರ್ ಮನೆ ಹೆಣ್ಮಕ್ಳು ಅಂದ್ರೆ ಏನ್ಲ ಅನ್ಕೊಂಡಿದ್ಯಾ? ವಯಸ್ಸಿಗೆ ಬಂದ ಮೇಲೆ ನಿಮ್ಮ ಅಪ್ಪ ಮೂತಾಗ ಹೇಳಿ ಯಾವಳ ರಂಡೇನೋ ಮುಂಡೇನೋ ಕಟ್ಕೊಳ್ಳೋದ್ ಬಿಟ್ಟು ಕಂಡವ್ರ ಮನೆ ಹೆಣ್ಮಕ್ಳಿಗೆ ಮೆಸೇಜ್ ಮಾಡಿ ಮಸಾಜ್ ಮಾಡಕ್ ಕರೀತೀಯಲ್ಲ. ಲೇ ಗಿರಿ, ಈಗ ನೀನ್ ಹೊರಗ್ ಬರ್ತೀಯಲ್ಲ, ನಾನೇ ಬಲ್ಗಾಲಿಟ್ ಹೊರಗ್ ಬರ್ಲಾ? ಅದ್ಯಾವ ನನ್ ಸೌತಿ ನಿನ್ ಬಾಯಿ ಬೆಳ್ಳಿಟ್ಲ ಕಾಣೆ. ಮೊದ್ಲ ರಂಗಿಲ್ಲ ಮಾಡಿಬೇಕು. ಗುರುಗಳೇ ಹೆಂಗಿತ್ತು ನಂದು ಸೋಲೋ ಪರ್ಫಾರ್ಮೆನ್ಸು? ಸರಸು ಅಯ್ಯೋ ಅಯ್ಯೋ, ನಿನ್ನ ಪರ್ಫಾರ್ಮೆನ್ಸ್ ನೋಡಕ್ಕೆ ದೇವ್ರು ಎರಡು ಮಡಕ್ ಕಳ್ಸವನಲ್ಲೇ ಕಣ್ಣ. ಇನ್ನೆರಡು ಎಕ್ಕಿದ್ರೆ ಮನ್ಸು ತುಂಬಾ ನೋಡ್ಕೊಂಡ್ಬಿಡ್ತಿದ್ನಲ್ಲೇ. ನಿನ್ನ ಪರ್ಫಾರ್ಮೆನ್ಸ್ ನೋಡಕ್ಕೆ ಊರಲ್ಲಿರೋರಿಗೆ ಮೈ ತುಂಬಾ ಕಂಡು ಬೇಕು ಕಣ್ಣೆ ಸರ್ಸು. ಸರಿ ಬಾವಳಿಗೆ ಹೋಗೋಣ. ಸರ್ಸೆ ಸರ್ಸೆ ಏ ಬೇಡ ಗುರುಗಳೇ. ಗುರುಗಳೇ ಎಲ್ಲ ಡೈಲಾಗ್ನು ನಾನೇ ಬರ್ದಿರೋದು. ಸೂಪರ್ ಮಾರ್ವಾಡಿಸು. ಗುರುಗಳೇ ಗುರುಗಳಿಗೆ ತಕ್ಕ ಶಿಷ್ಯ, ನೀವೇ ನನ್ನ ಆರಾಧ್ಯ ದೈವ. ಸರಸು ಸರಸು ಅಷ್ಟೇ ಅಲ್ಲ ಗುರುಗಳೇ, ಮತ್ತೆ ಎಲ್ಲ ರಸನು ಅರ್ದು ಗಟಗಟ ಅಂತ ಕುಡ್ದು ಬಿಟ್ಟಿದೀನಿ ಗುರುಗಳೇ. ರಸದ ಮ್ಯಾಟ್ರಿಗೆ ಬರ್ಬೇಡ ಸರಸು ಪ್ಲೀಸ್. ಆಯ್ತು ಬಿಡಿ ಗುರುಗಳೇ, ನೀವ್ ಹೆಂಗ್ ಹೇಳ್ತಿರೋ ಹಂಗೆ. ಗುರುಗಳೇ ಐ ಲವ್ ಯು. ಎಲ್ಲ ನೋಡ್ಬೇಕಾದ್ರೆ ನೀನ್ ಹೇಳ್ತೀಯಲ್ಲ ಸರಸು. ಸರ್ಸೆ ಸರ್ಸೆ ನಾನಷ್ಟೊತ್ತಿಗೆ ಬಂದ್ಬಿಟ್ಟನಪ್ಪ. ಅಯ್ಯೋ ನಿಮ್ ಹಸ ಹಾಲ್ ಕೊಡ್ತಾ ಇಲ್ಲ, ಮೇವ್ ತಕೊಬಮ್ಮಿ ಅಂತಂದ್ರೆ ಈ ಬುಡ್ಬುಡಕ್ಕೆ ನನ್ ಮಗನ ಹತ್ರ ಏನು ಮೇಲೆ ಆಡ್ತಾ ಇದ್ಯಾ ಬುರ್ಲೆ? ಮುಗೀತು ಸರ್ಸೋ,
ನಂದು ನಿಂದು ಗುರು ಶಿಷ್ಯ ಸಂಬಂಧ ಇವತ್ ಮುಗೀತು. ಗುರುದಕ್ಷಿಣೆಯಾಗಿ ನಿಂದ ಕಟ್ ಮಾಡ್ಬಿಟ್ಟು ಈ ಮಡಿಗೆ ಹೋಯ್ತಾ ಇರೋ. ಗುರುಗಳು ಅದು ಹಂಗಿರ್ಬೇಕು ಮರ್ಯಾದೆ. ಗುರುಗಳೇ ನಾನಿನ್ ಬರ್ತೀನಿ. ನಡ್ಯೋ. ಏಯ್ ನಡ್ರೆ ಅತ್ತಿಗೆ ಕೆಲ್ಸ ಇಲ್ಲ ನೀನ್ ಮಾಡಕ್ಕೆ. ಬಂದ್ಬಿಡುತ್ತ ಸಿನಿಮಾ ನೋಡಕ್ಕೆ. ಆಯ್ ನಾನೇ ಈ ಸೀರೀಸ್ ಹೀರೋ. ಸರ್ ನಾನೇ ಅದೇ ಫೋನ್ ಮಾಡಿದ್ನಲ್ಲ, ಸೂರ್ಯ ಬ್ರೈಟಿಂಗ್ ಸ್ಟಾರ್. ಏನ್ ಡೈರೆಕ್ಟ್ರೆ ಎಲ್ಲಾರು ಹಿಂದೆ ಸ್ಟಾರ್ ಇಟ್ಕೊಂಡ್ರೆ ನೀನ್ ಮುಂದೆನೆ ಸ್ಟಾರ್ ಇಟ್ಕೊಂಡ್ಬಿಟ್ಟಿದ್ಯಾ? ಇದೇ ನನ್ನ ಕ್ರಿಯೇಟಿವಿಟಿ ಸರ್. ನಿಮ್ಗೂ ಅನ್ನಿಸ್ತಾ ನಾನ್ ಕ್ರಿಯೇಟಿವಿಟಿ ಡೈರೆಕ್ಟರ್ ಅಂತ? ಮುಂದೆ ಸ್ಟಾರ್ ಡೈರೆಕ್ಟರ್ ಆಗ್ತೀನಿ. ಇದು ಬರೀ ಓಪನಿಂಗ್ ಅಷ್ಟೇ. ನನ್ ಕಥೆಯ ಕೇಳ್ಬಿಟ್ರೆ ನೀವು ಗಡ್ಡ 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 ಗಡ್ಡ. ಪುಂಗದ್ ನಿಲ್ಸಿ ಅದ್ಯಾ ನನ್ ಮಗ ನಿನ್ಗೆ ಬ್ರೈಟಿಂಗ್ ಸ್ಟಾರ್ ಅಂತ ಹೆಸರು ಕೊಟ್ಟ ಹೇಳೋ? KGF 2 ಎಸ್ ಬಾಸ್ ಎಡೆಗೆ ಗುಂಡೆ ಇಟ್ಬಿದ್ದು ಅಮ್ಮ ಅಂತ ಅರ್ಚ್ಕೋತಾರಲ್ಲ ಸರ್. ಯಾಕಂಗ್ ಕಿರಿಸ್ತ್ಯಾ? ನಿಧಾನ ಕೇಳು. ಯಾಕೋ ಯಾಕೋ ಏನಾಯ್ತು? ನಾನಿದ್ದೀನಲ್ವಾ ಅಂತ ಅರ್ಚನಾ ಜೋಯಿಸ್ ಹೇಳ್ದಾಗ ಇಂಚೇರಿ ಲೈಟು ಪಣ್ಕ 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 ಅಂತ ಅಂತಿತ್ತಲ್ಲ ಸರ್. ಆ ಲೈಟ್ ಆಪರೇಟ್ ಮಾಡ್ದೋ ನಾನೇ ಸರ್. ಅದನ್ನ ನೋಡ್ಬಿಟ್ಟು ನಮ್ಮ ಯೂನಿಟ್ ಓನರ್ ಸುಚಿತಣ್ಣ ನನಗೆ ಬ್ರೈಟಿಂಗ್ ಕಾರ್ ಅಂತ ಹೆಸರು ಕೊಟ್ಬಿಟ್ರು ಸರ್. ತೆರಿಕೆ ಅದೇನ್ ಇನ್ನೊಂದ್ ಸಾಧನೆ ಹೇಳಪ್ಪ. ಅದೆಲ್ಲ ಬಾಯಿಂದ ಹೇಳಕ್ ಆಗೋದಿಲ್ಲ ಸರ್. ಲೇ ಸ್ವಲ್ಪ ಅದಿಮ್ಕೊಂಡ್ ಹೇಳ. KGF ಅಲ್ಲಿ ಸೂರ್ಯವರ್ಧನ್ ಸರ್ ಸಾಯುವಾಗ ಕೈಯ ಗಡ್ಡ 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 ಅಂತ ನಡ್ಗಿಸ್ತಾರಲ್ಲ ಸರ್. ಸಖತ್ತಾಗಿ ಅಲ್ಲಾಡ್ಸವ್ರೆ. ಅದನ್ನ ಕ್ಯಾಮ್ರಾ ಇಂಚರ್ ಕೂತ್ಕೊಂಡು ಅಳ್ಳಾಡಿಸ್ತು ನಾನೇ ಸರ್. ಡೈರೆಕ್ಟ್ ತಲೆಗೆ ಹೊಡಿತಿದ್ಯಾ ಕಣ್ಲಾ. ಕತೆ ಶುರು ಮಾಡ್ಬಿಡ್ಲ ಸರ್. ಇಬ್ರು ವೈಕ್ಲು ಸಾಲ ವಹಿಸ್ಕೊಂಡ್ ತಪ್ಪಿಸ್ಕೊಂಡ್ ತಿರ್ಗಾಡ್ತಾ ಇರ್ತಾರ ಸರ್. ಅಕಸ್ಮಾತ್ ಆಗಿ ಸಾಲಗಾರನ್ ಕೈಗೆ ವೈಕ್ಲು ಸಿಗಾಕೊಂಡಾಗ ಅವನ ಎದೆ ಮೇಲೆ ಕಾಲ ಮಡಿಕೊಂಡು ನಿಂತಿರ್ತಾನೆ ಸರ್. ಆ ಸಾಲ ಕೊಟ್ಟವನ್ ಬೇರೆ ಯಾರು ಅಲ್ಲ ಸರ್, ನೀವೇ ಅನ್ಕೊಳ್ಳಿ ಸರ್. ಹಂಗೆ ಇಮ್ಯಾಜಿಸನ್ ಹೋಗಿ ಸರ್. ಏನ್ ನನ್ ಮಕ್ಳ ನೀವು ಇನ್ನ ತುಳಿಲೇ ಇಲ್ಲ, ಆಗ್ಲೇ ಬಿಟ್ಬಿಡೋಣ ಬಿಟ್ಬಿಡೋಣ ಅಂತ ಡವ್ ಮಾಡ್ತೀರಾ? ನೀವು ತೊಳದ್ಮೇಲೆ ಹೆಂಗ್ ನೋವಾಯ್ತಿದೆ ಅಂತ ಪ್ರಾಕ್ಟೀಸ್ ಮಾಡ್ತಿದ್ದೆ. ಎಲ್ಲಿದ್ದೀರಾ? ನಾನು ಅವನಿ ಅಣ್ಣ ಊರು ಉದ್ಧಾರ ಮಾಡೋ ಪ್ರತಿಭೆಗಳನ್ನ ಕಾಲಡಿ ಹಾಕೊಂಡು ಯಾಕಣ ತೊಳಿತಾ ಇದೀಯಾ? ಸಾಲ ಮಾಡಿದ್ರಲ್ಲ ಆ ಖುಷಿಗೆ ಕಣೋ. ಇಡೀ ಇಂಡಿಯಾವೇ ಸಾಲದಲ್ಲೈತೆ, ಅಂತದ್ರಲ್ಲಿ ಇವರಿಬ್ರು ಸಾಲ ಮಾಡಿರೋ ತಪ್ಪಾ? ತಪ್ಪೇ ಕಂಡ್ರಲ್ಲ ತಪ್ಪೇ. ಈ ಪರಮೇಶಿ ತವ ಸಾಲ ತಗೊಂಡಿರೋದು ದೊಡ್ಡ ತಪ್ಪು. ಇಡೀ ಇಂಡಿಯಾನೇ ಸಾಲದಲ್ಲಿರ್ಬೋದು, ಆದ್ರೆ ಈ ಪರಮೇಶಿ ತವ ಸಾಲದಲ್ಲಿರ್ಬಾರ್ದು. ಗೊತ್ತಾಯ್ತಾ? 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 ರವಿಶಂಕರ್ ರೇಂಜಲ್ ಪರ್ಫಾರ್ಮೆನ್ಸ್ ಮಾಡಕ್ ಹೋಯ್ತವನೆ. ಆಯ್ತಲ್ಲ, ಇನ್ ಹೊಸಿ ಬರ್ಬೇಕಣ್ಣ. ಒಂದ್ ಕೆಲ್ಸ ಮಾಡು, ಹುಚ್ಚ ವೆಂಕಟ್ ತರ ಮಾಡೋಣ. ಮಾಡ್ತೀನಿ ಕಣ್ರು, ಮಾಡ್ತೀನಿ. ಹುಚ್ಚ ವೆಂಕಟ್ ತರನು ಮಾಡ್ತೀನಿ. ಒಳ್ಳೆ ಕೆಲ್ಸ ಕಣ್ಣ. ನಿಂಗ್ ಹುಚ್ಚಿಡಿದ್ರೇನೆ ಒಳ್ಳೇದು. ನಿಂಗ್ ಹುಚ್ಚಿಡಿದ್ರೆ ತಾನೇ ನಮ್ ಸಾಲ ಮನ್ನಾ ಆಗೋದು. ಏ ಪರಮೇಶ್ವರವ್ವ, ಯಾವಾಗ ನಿಂಗೆ ಹುಚ್ಚಿಡಿಯೋದು? ಯಾವಾಗ ನೀನ್ ಸಾಯೋದು? ಏ ಹಳೆ ಬೇವರ್ಸಿ ನನ್ ಮಕ್ಳ, ನನಗೆ ಹುಚ್ಚಿಡ್ಸ ಕೊಟ್ಟಿದ್ದೀರಾ? ಹೊಡ್ಗೋದ್ರೆ ಹಂಗೆ. ಶಾಂತವಾಗಿರ್ಲ ಅಪ್ಪಿ, ಶಾಂತವಾಗಿರು. ಅದ್ಯಾಕೆ ಏನು ಏನೋ ಬಾರ್ಲ ಅಂತ ಇದ್ಯಾ? ನೀನ್ ಅಮಿಕೊಂಡಿರಪ್ಪ, ಮಾತಾಡ್ತಾ ಇದ್ದೀನಿ ತಾನೆ. ಅದ್ರಲ್ಲಿ ನಂದೆಲ್ಲಿಕ್ಲಿ ನಿಂದೆಲ್ಲಿಕ್ಲಿ ಅಂತ ಮತ್ತೆ ಮಾತಾಡ್ತೀಯ. ಮೂಡೇ ಹಾಳು ಮಾಡ್ಬಿಟ್ಟೆ ನಂದು. ಮೂಲೆ ಮನೆ ಶಾಂತಕ್ಕನ ವಿಷಯ ನಂಗೆ ಗೊತ್ತಿಲ್ಲ ಅನ್ಕೊಂಡಿದೀಯೇ? ಆ ಶಾಂತಿ ವಾಂತಿ ಮಾಡಿರೋ ವಿಷಯ ನನಗ್ ಬಿಟ್ರೆ ಈ ಊರಲ್ಲಿ ಇನ್ಯಾರಿಗೂ ಗೊತ್ತಿಲ್ಲ. ಶಾಂತಿ ವಿಷಯನ ಸಂತೆಲ್ ಸಾರ್ಕ ಬಂದ್ಬಿಡ್ತೀನಿ. ಓಡ್ಸುಮ್ಮ ಬಲೆ ನನ್ ಮಗಕ್ಕಲ್ಲ ನೀನು. ಊಟ ಆದ್ರ ಮೇಲೆ ಪ್ಲಾಟ ಕರಗಿಸ್ತೀನಿ ಅಂತ ಹೇಳ್ಬಿಟ್ಟು ಶಾಂತಕ ಮನೇಲಿ ಫೈಟಿಂಗ್ ಆಡ್ತೀಯಲ್ಲ, ಸೂಪರ್ ನೀನು. ಈ ವಯಸ್ಸಲ್ಲಿ ಒಳ್ಳೆ ಜಿಂಕೆ ಜಿಂಕೆ ಇದ್ದಂಗೆ ನಿಗಿತ್ಯ ನೀನು. ನೋಡು ನೋಡಕೊಳ್ಳೆ ಮಲ್ನಾಡ್ ಗಿಡ್ಡ ಇದ್ದಂಗ ಅವನೇ. ಅವ್ರ ಫೋರ್ಸ್ ಮಾತ್ರ ಜಿಂಕೆ ಅದಕ್ಕಲ್ಲ. ಯಾವ್ಯಾವ ಬೇಲಿ ಯಾರಿದಾನೋ ಅಂತಮ್ಮ. ಸಾಲ ತೀರ್ಸ್ಬೇಕಾ?
ಇನ್ನೂ ಹೊಸಿ ಬೇಕಾ? ಬೇಕಾದ್ರೆ ನಾನೇ ಹೇಳ್ಕಳಿಸ್ತೀನಿ. ಕಳ್ಳ ನೀನು, ಯಾವಾಗ್ಲೂ ಶಾಂತವಾಗೇ ಇರೋ, ಶಾಂತಪ್ಪ. ಈ ನನ್ನ ಮಕ್ಕಳು ಯಾರ ಹತ್ರನೋ ಬಾಯಿ ಬಿಡ್ದಿರ ಸಾಕನಪ್ಪ. ನಡೆದಿದ್ದು ಅದು ಮೊನ್ನೆ ಯಾವ್ದೋ ಪಿಕ್ಚರ್ ನೋಡ್ತಾ ಇದ್ದಕ್ಕಲ್ಲ, ಜೋರ್ ಶಾಂತಿದ್ದು ನೆನ್ಪಾಗ್ಬಿಡ್ತು. ಹೋಗ್ ನೋಡ್ತೀನಿ, ಅಲೆ ಶಾಂತಿ ಅಶಾಂತಿ ಆಗ್ಬಿಟ್ಟವಳೆ. ತಮ್ಮ ಬಲೆ ನನ್ ಮಗನ ನೀನು. ನೆಕ್ಸ್ಟ್ ಸೀನ್ ನಾನು ಹೇಳ. ಇದು ಈ ಡೈರೆಕ್ಟರ್ ಸ್ಪೆಷಲ್ ಅಂದ್ರೆ ಸರ್, ಒಂದೇ ಒಂದ್ ಸೀನ ಹೇಳಿ ಇಡೀ ಪಿಕ್ಚರ್ ಪೂರ್ತಿ ತಲೆಯಲ್ಲಿ ಕುಂಡಿಸ್ಬಿಟ್ಟಿದೀನಿ. ಹೇಳಿ ಸಾ. 3 ಜನ ಹುಡುಗರು ಟೀ ಕುಡ್ದು ಸಿಗರೇಟ್ ಸೆಟ್ಕೊಂಡ್ ಬರ್ತಾ ಇರ್ತಾರೆ. ಏಯ್ ಎಪ್ಪೆ, ನಾನ್ ಹಿಡಿಬೇಕು ನೀರು. ನಾನ್ ಮೊದ್ಲು ಬಂದಿದ್ ನಾನ್ ನೀರ್ ಹಿಡಿತೀನಿ. ಹೋಗೆ. ಏಯ್, ಈ ಏರಿಯಾಗ್ ಬಂದ್ ಇನ್ನೂ 5 ದಿನ ಆಗಿಲ್ಲ, ಆಗ್ಲೇ ಇಷ್ಟ ಅವಾಜ. ಅಲ್ಲೋಡೆ ಎಲ್ರು ಹೆಂಗ್ ನಿಂತಿದ್ದಾರೆ ಅಂತ. ನಾನ್ ಹಿಡಿಬೇಕು ಕಣೆ. ನಾನ್ ಮೊದ್ಲು ಬಂದಿದ್ ನಾನ್ ನೀರ್ ಹಿಡಿತೀನಿ. ನಾನ್ ಹಿಡಿದ್ರೆ ಸುಮ್ನೆ ನಿಂತ್ಕೊಳಮ್ಮ. ನಾನ್ ಹಿಡಿಬೇಕು, ನಂದೇ ಏರಿಯಾ ಇದು. ಏನೋ ಬರ್ಕೊಟ್ಟಿದ್ರಾ? ಬರ್ದೆ ಕೊಟ್ಟಿದ್ದೀನಿ, ನೋಡ್ತೀಯಾ? ತೋರ್ಸು ನೋಡ್ಬಿಡಣ. ಬಾ ಮನೆಗೆ ತೋರಿಸ್ತೀನಿ. ಎಂತಮ್ಮ, ಎಂತ ನಯನ ಮನೋಹಕರ ದೃಶ್ಯ ನಡೀತಾ ಇದೆ. ನಮ್ಮ ಪುರಾತನ ಕಾಲದ ಈ ಏನಂತಾರೆ ಕಲೆ ನಶಿಸಿ ಹೋಯ್ತಾ ಇದೆ ಕಲ. ಈ ಕಲೆಯ ನಶಿಸಿ ಹೋಗಕ್ಕೆ ಬಿಡಬಾರ್ದು ಕಲ. ಮುಂದೆ ನನ್ನ ಮಕ್ಕಳು ಅಪಾಯ ಈ ಹೆಂಗಸರು ನೆಲ್ಲಿತಾವ ಜಗಳ ಆಡ್ತಾ ಇತ್ತಲ್ಲ, ಅದ್ ಹೆಂಗೆ ಇತ್ತು ಅಂತ ಕೇಳಿದ್ರೆ, ಈಗ ಡೈನೋಸಾರ್ ಚಿತ್ರ ತೋರ್ಸಂಗೆ ಮಕ್ಕಳಿಗೆ ಚಿತ್ರ ತೋರ್ಸಕ್ಕಾಯ್ತದನ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು, ಇಂಥ ಕಲೆಗಳನ್ನ ಒಸಿ ಸೂಟ್ ಮಾಡ್ಕೋಬೇಕು ಕಲ. ಈಗ ಸೂಟ್ ಮಾಡ್ಬೇಕು ಅಂದ್ರೆ ನಾವು ಅಲ್ಲೋಗಿ ಜಗಳವ ಹಚ್ಚಾಕ್ಬಿಡ್ಬೇಕು ಕಲ. ಮತ್ತೇನ್ ಮಕ ನೋಡ್ತಿದ್ಯಲ್ಲ ಅಂತಮ್ಮ, ತಿಕಾ ಮುಚ್ಕೊಂಡ್ ನಡಿ. ನೀನು ತಿಕಾ ಮುಚ್ಕೊಂಡು ವಿಡಿಯೋ ಮಾಡು. ನೀನ್ ಕಿಸಂಗ್ ಮುಟ್ಕೊಂಡ್ 3 ಜನ ಒಟ್ಕೋಮ್ಮ. 3 ಜನ ಹೋಯ್ತಿವಲ್ಲ, ವಿಡಿಯೋ ಯಾರು ನಿಮ್ಮ ಅಪ್ ಮಾಡ್ತಾರಲ್ಲ, ನಡಿಲ್ಲ. ನನ್ಗೆ ಹುಡ್ಗಿ ಕಣು ಸಖತ್ತಾಗವಲೆ. ನನ್ ಗಂಟೆ ಇನ್ನು ಈಜಿ ಆಯ್ತು. ಹೋಗೋ. ಏನಕ್ಕ, ಏನು ಇನ್ನು ಎಳೆದಂತ ಭಾರಿ ಹಾರಾಡ್ತಾ ಇದ್ಯಾ? ಅಕ್ಕ ನೀನ್ ಎತ್ತು ಕಟ್ಟು ಅಂದೆ. ಅಕ್ಕ ನೀನು ಬಿಡ್ಬೇಡ. ಅವ್ರು ಎತ್ ಕಟ್ಟಿದ್ರೆ ನೀನ್ ಸೀರೆನ ತಲೆ ಮೇಲೆ ಹಾಕಬಿಡು. ಏನು ಏನಲ್ಲ ನಿಂದೇನು? ನಮ್ ಕಡೆ ಅವಳೆ ಏನು? ಏನಲ್ಲ ನಿನ್ ಬಗ್ಗೆ ಏನ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಏನ್ಲ ಗೊತ್ತು? ಎಲ್ಲ ಮನೆ ಹೇಳವಳೆ, ಹೇಳ್ಬಿಡ್ಲಾ? ಹೇಳ. ಅದೇ ಮನೆ ಹೇಳ್ದಲ್ಲ ಅದೇ ಹೇಳಕ್ಕ. ಏನೇ ಹೇಳಿದ್ಯಾ ನನ್ ಸೌದಿ? ನೀನ್ ದೊಡ್ಡ ಕಳ್ಳಿ ಅಂತ ಹೇಳಿದೀನಿ ಕಣೆ. ನನಗಿಂತ ಹೆಚ್ಚಿನ ಕಳ್ಳಿ ನೀನು ಕಣೆ. ದೊಡ್ಡ ಉಸಿರು ಬಳ್ಳಿ ನೀನು. ನೀನ್ ಅದಕ್ಕಿಂತ ಹೆಚ್ಚಿನ ಉಸಿರು ಬಳ್ಳಿ. ಮೊನ್ನೆ ಭಾನುವಾರ ಬಾಡೂಟ ಮಾಡ್ತೀನಿ ಕಣಕ. ಕೊತ್ತಂಬರಿ ಸೊಪ್ಪಿಲ್ಲ, ಪುದೀನ ಸೊಪ್ಪಿಲ್ಲ ಅಂತ ಬಂದು ಕೇಳ್ತಿ ಇಸ್ಕೋಬೋದೆ. ಆಗಿರ್ಲಿಲ್ವಾ ಜೂರತ್ತು? ಹಾಲ್ ಮರ್ತ ಕಣ್ಲ, ಕಾಫಿ, ಹಾಲು, ಸಕ್ಕರೆ ಪುಡಿ ಎಲ್ಲನೂ ನನ್ನೇ ಕೇಳ್ತಾರೆ. ಆಗಿರ್ಲಿಲ್ವಾ ಇಲ್ಲ ಆಚೆಗೆ? ನೀನೇನ್ ಕಮ್ಮಿಲ್ಲ ಕಣೆ ಬಿತ್ರಿ. ವಾರ ಚೀಟಿಗೆ 10 ರೂಪಾಯಿ ಅಂತ ಹೇಳಿ ಧರ್ಮಸ್ಥಳ ಚೀಟಿಗೆ 20 ರೂಪಾಯಿ ಇಸ್ಕೊಂಡು ಹೋಗಿದ್ದೆ. ಅವಾಗ ನನ್ನ ರಕ್ತ ಸೀತ ನಿನ್ಗೆ. ಒಂದು ಮಾತು ಬಂದ್ರು ಚೆನ್ನಾಗಿಲ್ಲ. ಅಲ್ಲ ಕಡೆ ಬಿದ್ರಿ ಮಾಡೋದೆಲ್ಲ ಮಾಡ್ಬಿಟ್ಟು ಮಳ್ಳಿಯಾಗಿ ನಿಂತಿದ್ಯಲ್ಲೇ. ನಿನ್ ಗಂಡ ಏನ್ ಸಾಮಾನ್ಯದನ್ನು ಅನ್ಕೊಂಡಿದ್ಯಾ? ನಾನು ಏನಾದ್ರು ಮನೇಲಿ ಮಲಗಿದ್ರೆ ಅಕ್ಕ ಒಬ್ಳೆ ಇದ್ಯಾ, ಅಕ್ಕ ಒಬ್ಳೆ ಇದ್ಯಾ ಅಂತ ಸಾಯ್ತದೆ ಅಂತ ನಿನ್ ಗಂಡ ಕೇಳೋದಿಲ್ಲ, ಡೈರೆಕ್ಟ್ ಆಗಿ ಮನೆ ಒಳಗೆ ನುಗ್ತಾನಲ್ಲ. ಸಾಧ್ಯ ಅನ್ಕೊಂಡಿದ್ಯಾ? ಹೇಳ್ತೀನಿ ನಿನ್ ಗಂಡ ಏನ್ ಸಾಚ ಅನ್ಕೋಬೇಡ. ಒಬ್ಳೆ ಇದ್ಯಾ ರೋಜ್ ಅಂತಾನೆ. ನಿನ್ ಗಂಡ ಏನ್ ಬರೀ ಕಮ್ಮಿ ಅನ್ಕೊಂಡಿದ್ಯಾ? ಅಂತಮ್ಮ ಅವಾಗಿಂದ ಬರೀ ಮಾತೆ ಆಯ್ತು. ಏನು ಆಯ್ತಲ್ಲ. ಫೈಟಿಂಗು ಅವ್ರು ಶುರು ಮಾಡಲ್ಲ, ನಾವ್ ಮಾಡ್ಬೇಕು ನೋಡಿ ಇವಾಗ.
ಗಂಡಸರು ಬಟ್ಟೆ ಹರ್ಕೊಂಡ್ ಜಗಳ ಆಡ್ತಾರಲ್ಲ ಹಂಗ್ ನೀವ್ ಯಾರು ಜಗಳ ಆಡಲ್ವೇ? ಹೆಂಗೆ ಸರ್ ಕತೆ? ಕತೆ ಸೂಪರ್ ಕಣ. ಸಾರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇದೊಂದು ಎರಡು ಡ್ರಿಂಕ್ ಕೊಟ್ಬಿಟ್ರೆ ಅಡ್ವಾನ್ಸ್ ಅಂತ ಶುರು ಮಾಡ್ಕೊಂಡ್ಬಿಡ್ತೀನಿ ಸರ್. ನಡಿಯೋ. ಅಲ್ಲ ಸಾ ನಡಿಯಲೇ. ಇವನ್ ಯಾಕಪ್ಪ ಅವ್ರ ಮೇಟ್ಕೊಂಡ್ ನಂಗೆ ಆಡ್ತಾವನೆ? ಟೈಟ್ಲ್ ಹೇಳಿಲ್ಲ ಅಂತಾನೆ ಸಾ. ನೀವ್ ಯಾಕೆ ಕೋಪ ಮಾಡ್ಕೊಂಡಿದ್ದೀರಿ ಅಂತ ಗೊತ್ತಾಯ್ತು. ನಾ ಟೈಟ್ಲ್ ಹೇಳಿಲ್ಲ ಅಂತ ತಾನೇ? ನಮ್ ಟೈಟ್ಲು ಓಸಿ ನಂಬರ್ 9 ಸಾ. ಟಾಕಿಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್.